ಏನಪ್ಪ ನಿಮ್ಮ ಅವ್ವ ಅಪ್ಪ ಬರ್ತಾರಂತ ಏನಿವತ್ತ? ಹ್ಞೂ ಅಜ್ಜಿ ಬರ್ತಾರಂತೆ, ಸದ್ಯ ಬರ್ತಾರೆ ಇಷ್ಟ್ರಾಗ, ನಿನ್ನೆನೆ ಬಿಟ್ಟಾರಂತ. ಅಯ್ಯ ಮಮ್ಮಿ ಪಾಪ ಬಂದ್ರು. ಆರಾಮಿದ್ದೀರಾ ಅಪ್ಪ? ಆರಾಮಿರ್ತಾರ. ಯಾಕಂದ್ರೆ ದಿನ ಅಡಿಗೆ ಮಾಡಿ ಹಾಕಿ ನೋಡು, 2 ದಿನ ಬಿಟ್ಟು ಹೋಗಿ ಮಕ್ಳು ಕಬರಿಲ್ಲಾರ್ದ ಹೋಗಿ ಈಗಿದ್ರೆ ಆರಾಮಿದ್ದೀರಿ ಅಪ್ಪ ಅಂತ ಕೇಳ್ತಾ. ಹಾಂ ಆರಾಮಿದ್ದೀವಿ. ನೀವು ಆರಾಮಿದ್ದೀರಿ ಅತ್ತಿ? ಹೆಂಗಿದ್ರು ಇರ್ಬೇಕಲ್ಲವ ಮತ್ತ, ಕಬರಿಲ್ಲಾರ್ದ ಗಂಡ ಹೆಂಡತಿ ಬಿಟ್ಟು ಹೋಗಿರಿ ನಮ್ಮನ್ನ. ಅದು ಏನೇನೋ ಆಗ್ಬಿಡ್ತೀರಿ. ನಾ ಅದೇ ಹೇಳಿನ್ರಿ ಅವ್ರಿಗೆ ಕಳ್ಸನ ಹೋಗಂತ ಹೇಳಿದ್ರೆ ಒಮ್ಮಿಂದೊಮ್ಮೆ ಅವ ಸೀನಣ್ಣ ಕರ್ನಂತ ಬಸ್ ಹತ್ತಿ ಬಂದ್ಬಿಟ್ಟಾರಿ. ಹಂಗೆ ಅಲ್ಲೋಗಿ ನಾನು ಬೈದೇರಿ, ಏನು ಮಾಡೋದು, ಬಂದ ಬಿಟ್ಟಿದ್ರು. ಏನೇನಾಗ್ಯದಾನೆ ಯಾರಿಗೆ ಗೊತ್ತು, ದೇವ್ರಿಗೆ ಗೊತ್ತಿದ ಮಾತು. ಅವನೇ ಬಂದಾನು, ನೀನೇ ಕರ್ಕೊಂಡೋಗಿಯೋ, ನಾವೇನು ಬಂದು ನೋಡಿರ್ತೀವಿ ಅಲ್ಲಿ? ಏನು ಯಾಕಾಗಲ್ಲಕ್ಕ, ಹೋಗಂತರು ಬಂದ್ರಲ್ಲ, ಮಜಾ ಮಾಡಿ ಸಾಕಷ್ಟೆ. ಚಾ ಅದು ಕುಡ್ದೇನವ? ಕೊಡದೇನಪ್ಪ. ಆಯ್ತಪ್ಪ, ಬಡ ಬಡ ಸ್ನಾನ ಮಾಡೋರು ನೀವು. ನಾ ಅಡುಗೆ ಮಾಡ್ತೀನಿ, ಬುತ್ತಿ ಕಟ್ಕೊಂಡು ಸ್ಕೂಲಿಗೆ ಹೋಗಂತೀರಿ ಅಂತ ಬಡ ಬಡ ತಯಾರಿ. ಹಾಂ ಮಮ್ಮಿ. ಒಮ್ಮಿಂದೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟದಂತ ನೋಡವ. ಯಾರಿಗೆ? ಈಗ ಮಾತಾಡ್ಸ್ಲಿಕ್ಕೆ ಹೋಗಿದ್ರಲ್ಲ ಅವರಿಗೆ? ನೀವು ಇನ್ನೂ 2 ದಿನ ಬರಲಿಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತೈತಿಲ್ಲಿ. ಹಂಗ್ಯಾಕೆ ಮಾತಾಡ್ತೀಯವ? ಚಲೋ ಐತಿದ್ದಿಲ್ಲ, ಹಂಗೆಲ್ಲ ಮಾತಾಡಬಾರ್ದು ಸುಮ್ಮನೆ ಏನರ ಒಂದು. ಆಯ್ತು ತಗೋರಪ್ಪ, ನಾ ಏನು ಮಾತಾಡಿದ್ರೆ ನಿನಗೆ ಇಷ್ಟ ಆಗಂಗಿಲ್ಲ ಈಗ. ಆಯ್ತವ, ಏನಾರ ಮಾಡಿ ನೀನು ಚಂದಾಗಿ ಮಾತಾಡ್ಬೇಕಂದ್ರೆ ನಿನ್ನ ಜೊತೆ ಆಗಂಗೇ ಇಲ್ಲ. ನಾ ಸ್ನಾನ ಮಾಡಿ ಡ್ಯೂಟಿಗೆ ಹೋಗಿ ಬರ್ತೀನಿ. ನೀನು ಕಿಟ್ಟೆ ಎಷ್ಟು ಹೊಲಸದು ಅಡುಗೆ ಮನೆ ಮಾಡೋದಂಗ. ಅಲ್ಲ, ಚಾಚಿಲಿರ್ತದ ಒಂದು ಸ್ವಲ್ಪ ಅರ್ಬಿ ತೊಗೊಂಡು ಒರೆಸ್ಲಿಕ್ಕೆ ಬರಂಗಿಲ್ಲ. ಬಚ್ಚಲ್ದಾಗ ನೋಡ್ರಿ, ಎಲ್ಲಿ ಬೇಕಲ್ಲೇ ಹೆಂಗೆ ಬಟ್ಟೆ ಹೋಗುದ್ರಿ, ಏನು ಸುದ್ದಿ. ಒಂದು ಬಕೆಟ್ನಾಗಾರ ತುಂಬಿಡ್ತಾರಪ್ಪ. ಅಲ್ಲ, ಬಿಟ್ಟು ಅಂಡ್ರವೇರ್ ಹಿಂಡಿ ಹಾಕೋದಾಗಂಗಿಲ್ಲ ಅಂದ್ರೆ ಭಾರಿ ಆಯ್ತಪ್ಪ. ಏನು ಹಾತಿರ್ಬೇಕನೆ ನಿಮ್ಮ ಅಜ್ಜಿಗೆ 1 2 ಅಂಡ್ರವೇರ್ ಹಿಂಡಿ ಹಾಕಿದ್ರೆ ಹೊಲಸು ನಾಡ್ಲಿಕ್ಕತ್ತದ. ತಿಂಗಳಾನ್ಗಟ್ಲೆ ಬಿಟ್ಟೋದ್ರೆ ಏನು ಮಾಡ್ತಾರೆ ನೀವರು? ಭಾರಿ ಆಯ್ತಾಳ. ಅಲ್ಲಿ ಹೆಂಗೆ ಮಾಡ್ಕೋತಾರನಿ, ಇಲ್ಲಿ 1 ದಿನ ಮೇಂಟೈನ್ ಮಾಡೋದು ಆಗಲಿಲ್ಲ ಅಂದ್ರೆ ಮಕ್ಕಳು ನೋಡ್ಕೊಳ್ಳೋರ ಇವರು? ನಮಗೇನು ಕೇಂದ್ರ ಆದ್ರೆ ಇವ್ರು ನಂಬಿ ಬಿಟ್ಟು ಹೋದ್ರೆ ಮುಗೀತು ನೋಡು. ಆ ಹುಡುಗರು ಬೀದಿಗೆ ಬರಬೇಕು. ಹೆಂಗೆ ಗೊತ್ತಾಗಂಗಿಲ್ಲನೆ ಅಂತೀನಿ, ಹೆಣ್ಮಕ್ಳವ್ರ ಹೆಂಗಾಗಿರ್ತಾರನೆ. ಅಲ್ಲ, ಬಚ್ಚಲ್ದಾಗ ಅಲ್ಲೇ ಇಲ್ಲೇ ಹುಡುಗರು ಹೋಗಿರ್ತಾವ, ಒಂದು ಸ್ವಲ್ಪ ಅತ್ತೆಗೆ ಮಾಡಿಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಅಂತೀನಿ. ಇವ್ವ ನಮ್ಗೆ ಅದಕ್ಕಂತಲ್ಲಿ ಯಾಕಾರ ಊರಿಗೆ ಹೋಗ್ತೀವಿ ಅನ್ನಿಸ್ಬಿಡ್ತದ. ಬಂದ್ಗನಿ ಈ ರಗಡ್ ಇದ್ದಿದ್ದ ಇಲ್ಲಿ ಮನೆಯಾಗ ಸ್ವಚ್ಛ ಮಾಡ್ದ ರಗಡ ಆತದ ನನಗೆ. ಹೋದ್ರಾಗ ಶುರು ಹಚ್ಕೋತ ನೋಡಿ, ಇನ್ನ ಎಷ್ಟರ ಹೋದ್ರು ನಾ ಏನು ಕಿವಿಯಾಗ ಹಾಕೊಳಂಗಿಲ್ಲ. ನಾ ಹೌದು ನೋಡಿ, ಕೆಲಸನೇ ಮಾಡಿಲ್ಲ, ಮಾಡೋದೂ ಇಲ್ಲ. ಏನು ಮಾಡ್ಕೋತಿ ಮಾಡ್ಕೊ ಹೋಗಿ. ನಮಗೆ ನಿನ್ಲಿಕ್ಕೆ ಬರ್ತದ ನಮ್ಮ ಅಂಡ್ರವೇರ. ನೀನು ವರ್ಷಿನಿ ಅರ್ಬಿ ತೊಗೊಂಡು ಗ್ಯಾಸ್ ಕಟ್ಟಿ ಇವತ್ತು ಆಕಿಗೆ ಒಂದು ಸ್ವಲ್ಪ ವರ್ಷ ಅಂದ್ರೆ ಒಲ್ಲೆ ಅಂದ್ಲಕ್ಕಿ. ಬರೀ ನಾನೇ ಮಾಡಬೇಕು, ಆಕೆ ಏನೂ ಮಾಡಂಗಿಲ್ಲ. ಅದೊಂದು ರಂಗೋಲಿ ಒಂದು ಹಾಕ್ತಿದ್ಲು ಅಷ್ಟೇ. ಕಸ ಬಳಿಬೇಕು, ಎಲ್ಲ ಹತ್ತಿಡಬೇಕು, ಎಲ್ಲ ನಾನೇ ಕೆಲಸ ಮಾಡ್ಬೇಕಮ್ಮ. ಇಲ್ಲಮ್ಮ, ಸುಳ್ಳು ಹೇಳ್ತಾನಮ್ಮ, ನಾನು ಮಾಡೀನಿ. ನಾನು ಎಲ್ಲ ಕೆಲಸ ಮಾಡೀನಿ. ಸಂಜೆ ಮುಂದಿನ ಕಸ ನಾನೇ ಬೆಳೆದೀನಿ. ಮನೆಗೆ ದೊಡ್ಡ ಮನುಷ್ಯರು ಅಂತಿರ್ತಾರ, ಅವರೇ ಏನೂ ಮಾಡಂಗಿಲ್ಲ. ನಿಮಗೆ ಅನ್ನೋದ್ರ ಏನದ ಬಿಡು. ಒಂದು ಹುಡುಗರಿಗೆ ತಿಳಿಯಂಗಿಲ್ಲ ಅಂತೇಳಿ ಒಂದು ಏನೇನೇನೋ ಈ ಕಡೆ ಎತ್ತಿ ಹಾಕಿಲ್ಲ ಅನ್ನೋದು ಗೊತ್ತಾಗ್ತದ ನೋಡು. ನಾ ಹೋಗೋ ಮುಂದಾಗ ಎಲ್ಲಿ ಅರಿಬಿ ಇಟ್ಟಿನಿ ಇವತ್ತಿನ ತನೂ ಅಲ್ಲೇ ಅದದು. ಕೂತಲ್ಲಿ ಒಂದು ಅರಿಬಿಯರ ಮಡಿಸಿರ್ಬಂಗಿಲ್ಲ, ತೀರಾ ಹೋಗದ ಬಟ್ಟೆ ಹೊರಗೆ ಕೂತಾವ. ಒಂದು ಸ್ವಲ್ಪ ಬಟ್ಟೆ ಮಡ್ಸೋದಾಗಂಗಿಲ್ಲ. ಭಾರಿ ಆಯ್ತಿದು. ಎದಕ್ಕೆ ಓದತ್ತಿ ಸುಂದ್ರವ? ನೀನು ಊರು ತಿರುಗಾಡು, ನಾನು ಇಲ್ಲಿ ಎಲ್ಲ ಕೆಲಸ ಮಾಡ್ತೀನಿ. ನಿನ್ನ ಕೈಯ ನಾ ಅಂತಿಕೊಂಡೇನು ಕೆಲಸ ಮಾಡ್ಲಿಕ್ಕೆ? ಎದಕ್ಕೆ ಹೋಗ್ಬೇಕಂತ ಪರಿಯಿಂದ ಏನಿತ್ತವ ಅಲ್ಲಿ ಹೋಗಂತದು? ಹತ್ತಿದ್ವಲ್ಲ ಹೊಂದಿದ್ವಲ್ಲ, ಕಳೆದಗಳನ್ನೇ ಬೆನ್ನತ್ತಿ ತಿರುಗಿಡಕ್ಕೆ ನಿಂತು ಬಿಡ್ತಾಳ ಅವ್ರ ಜೊತೆ ಹೋಗಿ. ಅದೇ ಅನ್ಕೊಳಿಕತ್ತಿದ್ದೆ, ಯಾಕೆ ಸುಮ್ಮ ಕೂತಾರಲ್ಲ ಏನೂ ಅನ್ಲಾರ್ದ ಅಂತೇಳಿ. ಎಷ್ಟು ಹೊಟ್ಟೆಗೆ ಇಟ್ಕೊಂಡು ಕೂತಿರಿ ನೋಡಿ ನೀವು. ಅಲ್ರಿ, ಅಷ್ಟು ಗೊತ್ತಾಗಂಗಿಲ್ಲ ನಿಮಗೆ? ಒಂದು ಸ್ವಲ್ಪ ಕೂತಲ್ಲೇ ಬಟ್ಟೆ ಮಡ್ಸು ಸಹಿತ ಓದಕ್ಕಷ್ಟು ದ್ವೇಷ ನೋಡಿ ನಿಮಗೆ. ಯಾಕೆ ನಾ ಮಾಡ್ಬೇಕು ಕೆಲಸ ಅನ್ನೋದು ನಿಮ್ಮದು ತಲೆಯಾಗ ಬಂದ್ಬಿಟ್ಟದಂಗೆ. ಅದು ಚಲೋ ಅಲ್ರಿ ಅಂತದ ಗುಣ. ಅಯ್ಯ, ನನಗೇನು ಒಳ್ಳೆ ಗುಣ ಅಂತ ಕಲಿಸ್ಲಿಕ್ಕೆ ಬರ್ತೀಯ ನೀನು? ಹೋಗ ಕಡಿ, ನಿಂದೇನು ಹಚ್ಚಿದಿ? ಹೋಗ ಅಲ್ಲಿ ತಿರ್ಕೋತ ಫಸ್ಟ್ಗೆ ನಾ ಕೆಲಸ ಮಾಡ್ಬೇಕಂತಾಗಿತ್ತು ಅಂತಿಕಿಗಿ ಬಂದು ಮಹಾರಾಣಿಗತ್ತೆ ಕೂಡಾಕಿ. ಅಂಥವೆಲ್ಲ ಇಟ್ಕೊಬೇಡ ನನ್ನ ಮುಂದೆ ಅಂಥವು ನಡೆಯಂಗೆ ಇಲ್ಲ ಅಂತ ತಿಳ್ಕೊಂಬಿಡು. ಹೋಗಿದ್ದಿ ಬಂದು ಜಕ್ಕಸ್ತು ಮಾಡು. ಅಂಥ ಪರಿಯಿಂದ ಹಂಗೆ ಬಂದಿನ ಕೆಲಸ ಮಾಡೋದು ಆಗಲಿಲ್ಲ ಅಂದ್ರೆ ಹೋಗ್ಬಾರ್ದಾಗಿತ್ತು. ಎದಕ್ಕೆ ಹೋಗ್ಬೇಕಾಗಿತ್ತು ನಿನಗಲ್ಲಿ? ಅದಕ್ಕಾಕಿ ವೀಣಾ ಅಂದ್ಲಲ್ಲ, ಚಲೋ ಸುಳ್ಳಲ್ಲದು. ಕರೆದಗನೆ ಹೋತಾಳ್ರಿ ಸಂಸಾರ ಬಿಟ್ಟು ಎದಕ್ಕೆ ಬೇಕಂತೇಳಿ. ಅವ್ರು ನೋಡು ಬಂದಾರನ, ಅವ್ರು ಕರೆದ್ರೂ ಹೋಗಿಲ್ಲ. ಅವರು ಸಂಸಾರ ಮಾಡೋರಂದ್ರೆ ನಿಮ್ಮಂಥವೇನು? ಆಕಿ ವೀಣಿ ಬಂದು ಫಿಟ್ಟಿಂಗ್ ಇಟ್ಟ ಅನ್ನಂಗಾಯ್ತು. ನಾ ಅನ್ಕೊಂಡೆವ ನೀನು ಫೋನ್ ಮಾಡಿದಾಗ ನಿಮ್ಮ ಅತ್ತೆ ಒದರಾಡ್ಯಾಳ, ನಾನು ಹೋಗಲಾಕ್ ಬಿಡ್ರಿ ಎಂದಿನಿ ಅಂದಾಗನೇ ನನಗೆ ಡೌಟ್ ಬಂದಿತ್ತು. ಅವಳು ಹಗುರಿಲ್ಲ, ಅವಳು ವೀಣಿ ಅಂದ್ರೇನು. ಬಂದಿದ್ಲೇನ್ರಿ ವೀಣಾ? ಮತ್ತೇನಂತಾಳ? ನೀ ಮಾಡಿದ್ದೆಲ್ಲ ಪುರಾಣ ಬಿಚ್ಚಿಟ್ಲು ಎಳಿಯಾಗಿ. ಏನೇನು ಮಾಡಿದಿ, ಯಾರ್ಯಾರ ಜೊತೆ ಏನು ಜಗಳ ತೆಗ್ದಿದಿ? ಅಲ್ಲ, ಅಷ್ಟು ಜಗಳ ತೆಗ್ದಿದಂತ ಆಕಿನ ಜೊತೆ, ಮಾಮಿ ಜೊತೆ. ಮತ್ತೆ ನಿನ್ನ ಕರ್ಕೊಂಡು ಹೋಗ್ತಾಳ ಅಂದ್ರೆ ಅಕ್ಕಿಗಾರ ಬುದ್ಧಿ ಬೇಡ ಅಂತೀನಿ. ಅವ್ರನ್ನ ಕರೆದ್ರೆ ಬಂದಾರನ ಅವ್ರು ಒಂದು ಸ್ವಲ್ಪ ನೋಡಿ ಏನು? ಎಲ್ಲಿಗಾರ ಬರ್ತಾಳ ಆಕಿ ವೀಣಾ? ಒಂದ್ಸಲ ಬೆಂಗ್ಳೂರಿಗೆ ಬಂದಿದ್ದು ನೋಡಿ ಏನು? ನೀನು 3-4 ಸಲ ಆಯ್ತಂತ ಈಗ ಹೋಗತ್ತೆ. ಎದಕ್ಕೆ ಬೇಕವ ನಿನಗ? ಅವ್ರದ್ದು ಇವ್ರದ್ದು ಮಾತು ಕಟ್ಕೊಂಡು ನನ್ನ ಜೊತೆ ಜಗಳಕ್ಕೆ ಬರಬೇಡ್ರಿ ನೀವು. ನಾ ಹೇಳ್ತೀನಿ ನೋಡ್ರಿ, ಅವ್ರೇನು ಸುದ್ದಿರಂಗಿಲ್ಲ. ಅವ್ರನ್ನ ಕರೆಂಗೇ ಇಲ್ಲ ಆಕಿ ಮಾಮಿ, ಅದಕ್ಕೆ ಹೋಗಂಗಿಲ್ಲ. ಯಾವಾಗ ಕರಿತಾರ, ಯಾವಾಗ ಹೋಗ್ಯಾನಂತೇಳಿ ಬಾಯಿ ತರ್ಕೊಂಡು ಕೂತಾಳ. ಅದ್ರಕಿನ್ ಕರೆದಿಲ್ಲ, ಅದಕ್ಕೆ ಸಿಟ್ಟು ಬಂದು ನಿಮ್ಮ ಮುಂದೆ ಹೇಳಕ್ಕೆ ಬಂದು ಅದನ್ನ ಕಟ್ಕೊಂಡು ನನ್ನ ಜೊತೆ ಜಗಳ ತೆಗಿಬೇಡ್ರಿ ನೀವು. ಅವ್ರು ಕರೆದ್ರೂ ವೀಣಾ ಓದ್ತಿದ್ದಿಲ್ಲ ಅಂತ ತಗೋ.
ಆಕಿ ಚಂದಾಗಿ ಸಂಸಾರ ಮಾಡ್ಕೊಂಡ್ ತಿಂತಾಳ. ಸಂಸಾರ ಮಾಡ್ಕೊಂಡು ತಿನ್ನೋರು ಯಾರು ಹಂಗ ಯಾರ ಕರ್ದಗನೆ ಸಂಬಂಧ ಇಲ್ಲಾರ್ದ್ರ ಮನೆಗೆ ಹೋಗಂಗಿಲ್ಲ ಹಂಗ. ಆಕಿ ಅದೇ ಅನ್ಲಕ್ಕಿ ನಾ ಕರ್ದನ್ನು ಓದ್ತಿದ್ದಿಲ್ರಿ ನಮ್ಮ ಸಂಸಾರ ಬಿಟ್ಟು ಅಂತೇಳಿ. ಎಷ್ಟು ಗೌರವ ಅತ್ತಿದೇರಂದ್ರೆ ಆಕಿಗೆ, ಹಿರಿಯರಂದ್ರೆ ಎಷ್ಟು ಮರ್ಯಾದೆ. ಗಂಡ ಮಕ್ಕಳನ್ನ ಬಿಟ್ಟು ಏನು ಹೋಗೋದಿರ್ತದ್ರಿ ಮಾಮಿ, ಬೆನ್ನ ಹತ್ತಿ ಹೋಗೋದಿರ್ತದೇನ್ರಿ ಅಂತೇಳಿ ಎಷ್ಟು ಚಂದ ತಿಳಿಸಿ ಹೇಳಿಲ್ಲಂದ್ರೆ ಅವ್ರಂಥವ್ರನ್ನ ನೋಡಿ ಕಲಿಬೇಕು ಸ್ವಲ್ಪ ಸಂಸಾರ ಮಾಡೋದು ನಿಮ್ಮಂಥವ್ರು. ಅತ್ತಿ ಸುಮ್ಮನೆ ಮಾತಾಡಬೇಡ್ರಿ ನೀವು, ನನಗೆ ಸಿಟ್ಟು ಬರ್ತದೆ ನೋಡು. ಆಕಿನ ಬಗ್ಗೆ ಏನು ಗೊತ್ತದ್ರಿ ನಿಮಗೆ? ಆಕಿ ಬಂದು ಹೇಳಿದ್ಗಳನ್ನ ನಂಬಿ ಬಿಡ್ತಿರಲ್ಲ, ಏನು ಗೊತ್ತದ ನಿಮಗೆ? ಹೇಳ್ರಿ ನೋಡಮ್ಮಂತ ಕೇಳ್ರಿ. 4 ಮಂದಿನ ಆಕಿ ಅತ್ತಿನ ಹೆಂಗೆ ನೋಡ್ಕೊಂಡಾಳ ಅಂತೇಳಿ. ಒಂದು ರೂಮ್ನಾಗ ಹಾಕಿದ್ಲು, ಕೂಳು ಕೊಡ್ತದಿಲ್ಲ, ಕೂಳು ನೀರು ಅಂತ ಸತ್ತೋಗ್ಯದ ಮುದುಕಿ. ತಿಳ್ಕೊರಿ ಅದನ್ನ. ನೈಟಿ ಹಾಕಿ ಕುಡಿಸ್ದಾಕಿ ಓ ಅಂತ ರೂಮ್ನಾಗ ಬಿದ್ದು ಒದರ್ತದ. ಒಂದು ಗುಟ್ಟು ನೀರು ಕೊಡು ಅಂದ್ರೆ ಕೊಟ್ಟಿಲ್ಲ ಅಕ್ಕಿ. ಅದನ್ನ ಬಿಟ್ಟು ಆಕಿ ಏನೋ ಚಲೋ ನೋಡ್ಕೊತೀನಿ ಅತ್ತಿನಂದ್ಲಂತ ಇವರು ನಂಬಿ ಬಿಟ್ರಂತ. ನಿಮ್ಮ ಸಸಿ ಮೇಲೆ ನಂಬಿಕೆ ಹಿಡಿದು ಕಲೀರಿ ಒಂದು ಸ್ವಲ್ಪ. ಮಂದಿ ಮಾತು ಕಟ್ಕೋಬೇಡ್ರಿ ಹಂಗ. ಆಕಿನ ಹಂಗೆ ಇದ್ದಾಳೆ ಏನು ಮತ್ತೆ ಹಂಗಂತ್ರ? ಅಲ್ಲ ಎಷ್ಟು ಚಂದ ನೋಡ್ಕೊಂಡೇನ್ರಿ ನಮ್ಮ ಅತ್ತಿಗೆ, ಒಂದು ಮಾತು ಅಂದಿಲ್ರಿ ಅಂತೇಳಿ ಹೆಂಗೆ ಕುಂಗಿ ಓದ್ಲವ್ ನನ್ನ ಮುಂದೆ ಬಂದು. ಯಾರನ್ನೂ ನಂಬಾರ್ದು ಬಿಡ ಯವ್ವ, ಈಗಿನ ಕಾಲದಾಗ ಯಾರು ಸ್ವಸ್ಥ್ಯಾರ ಹತ್ತಿದಾರ ನೋಡ್ಕೋತಾರ. ನಂದೇನದನ್ನೇ ಹಣೆ ಬಾರಿನ. ಈಗನೇ ಗಂಡ ಹೆಂಡತಿ ಇಬ್ರು ಕಾಲು ನೋವಾಗ್ಯದಂದ್ರೂ ಎದೆ ಚುಚ್ಚದಂದ್ರೂ ಬಿಟ್ಟು ಹೋಗಿರಂದ್ರ ಬಿದ್ದಾಗ ನೀವು ನೋಡ್ಕೋತೀರೇನು? ಹಣೆ ಬಾರಿ ಹಿಂಗೆ ನೋಡ ನಮ್ಮಂತವ್ಕರ್ದು. ಚಲೋ ಆಯ್ತ್ರಿ. ಈಗ ಡಿಸೈಡ್ ಮಾಡಿಬಿಟ್ರಿಲ್ರಿ ಅಂದ್ರೆ ನಾವು ನೋಡ್ಕೊಳಂಗಿಲ್ಲ ಚಲೋತ್ನಾಗ ಅಂತೇಳಿ. ಹೆಂಗಿದ್ರು ಅಂದಿರಿ ಅಂದ್ರೆ ಚಲೋ ನೋಡ್ಕೊಳ್ಳಿಲ್ಲ ಅಂದ್ರೂ ನಡೀತದ ತಗೋರಿ. ನಿಮ್ಮ ಗೀತಾ ನಿಮ್ಮ ಮಗಳು ಬಂದು ನೋಡ್ಕೋತಾರ ತಗೋರಿ. ನಾವೇನು ನೋಡ್ಕೊಳ್ಳೋದೇ ಬೇಕಾಗಿಲ್ಲ ನಿಮಗೆ. ಅವ್ರು ಬೇಕಂದ್ರೆ ಅವ್ರ ಮೇಲೆ ನಿಮಗೆ ಕರುಳಿರ್ತದ, ನಿಮ್ಮ ಮೇಲೆ ಅವ್ರಿಗೆ ಕರುಳಿರ್ತದ. ನಮಗೇನ್ರಿ, ನಾವು ಎಷ್ಟೇ ಅಲ್ಲಿ ಹೊರಗಿಂದ ಬಂದವರು, ನಮಗೆ ನಿಮ್ಮ ಮೇಲೆ ಕರುಳನೇ ಇರಂಗಿಲ್ಲ. ಹೌದಿಲ್ರಿ? ನೀವೇ ಅಂದ್ರಿಲ್ಲ ನೋಡ್ಕೊಳಂಗಿಲ್ಲ ಅಂತ. ಥ್ಯಾಂಕ್ಸ್. ನಾ ಹೆಂಗೆ ನೋಡ್ಕೋಬೇಕಲ್ಲ ಹಂಗೆ ನೋಡ್ಕೋತೀನಿ ರೀ. ಹೆಂಗೆ ಮಾತಾಡ್ತಾವಡಿ ನಿನಗೆ ಮಾತು ಬರ್ತಾವಂತ ಮಾತಾಡ್ತೀಯ ನಿಂಗೆ? ಮಗಳು ಯಾಕೆ ಬಂದು ನೋಡ್ಕೋಬೇಕು? ನೀವು ಆಸ್ತಿ ತಿಂತೀರಾ, ಆಕೆ ಆಸ್ತಿ ತಿಂತಾಳ. ಆಕೆ ಬಂದು ನೋಡ್ಕೋತಾಳ ಅಂತ. ಕೊಡು ಗಂಟು ನೋಡ್ತಾಳ ಮತ್ತೆ ಹಂಗಂದ್ರ ಆಸ್ತಿ ಒಳಗ ಅರ್ಧ ಪಾಲ್ ಕೊಡು ನೋಡ್ತಾಳ. ಅದು ಒಂದೇ ನಿಮ್ಮ ಕಣ್ಣಾಗ ಭಾಳ ನಡ್ಲಿಕ್ಕತ್ತದಲ್ಲ, ನಾವು ತಿಂತೀವಿ ಅನ್ನೋದು ಆಸ್ತಿ ಅನ್ನೋದು ಸೃಷ್ಟಿ ನಿಯಮನೇ ಅದರ ಇದು. ಎಲ್ಲರೂ ತಿಂತಾರ ಆಸ್ತಿನ. ಆಯ್ತು, ಕೊಡ್ತಿದ್ರು ಕೊಟ್ಟು ಬಿಡ್ರಿ. ಅರ್ಧ ಅಲ್ಲ ಪೂರ್ತಿನೇ ಕೊಡ್ರಿ. ನಾವೇನು ಬೇಡ ಅನ್ನಂಗಿಲ್ಲ. ನಮ್ಗೆ ದೇವರು ದುಡಿಲಿಕ್ಕೆ ಶಕ್ತಿ ಕೊಟ್ಟಾನ, ಸಾಕು ನಮಗಷ್ಟೇ. ಪೂರ್ತಿ ಆಸ್ತಿ ಆಕಿನ ಹೆಸರಲ್ಲೇ ಮಾಡ್ರಿ, ಆಕಿನ ಮನೆಯಾಗ ಹೋಗಿದ್ದು ಬಿಡ್ರಿ. ನೋಡಿ ಹೆಂಗಂತಾಳ, ಮಗಳ ಮನೆಯಾಗ ಹೋಗಿದ್ದು ಬಿಡು ನೀನು ಅಂತೇಳಿ. ನನ್ನ ಮಗನ ಮನೆ ನಾ ಇರ್ತೀನಿಲ್ಲ, ನಿಮ್ಮ ಅಪ್ಪನ ಮನೆ ಅಂತಂದೇನು? ನಾ ಏನು ಹೋಗಿರೋ ಅಂದಿಲ್ಲ, ನೀವೇ ಅಂದ್ರಿಲ್ಲ ಮತ್ತೆ ಆಸ್ತಿ ಅಷ್ಟು ಆಕಿಗೆ ಹಚ್ತೀನಿ ಅಂತೇಳಿ. ಹಚ್ಚ್ರಿ, ಆಸ್ತಿ ಹಚ್ಚ್ರಿ. ಮತ್ತು ಆಸ್ತಿ ಯಾರು ನೋಡ್ತಿರ್ತಾರ ಅವ್ರು ನಿಮ್ಮನ್ನು ನೋಡ್ಬೇಕಂತ ಅಂತೀರಿಲ್ಲ ನೀವೇ. ನಾವು ತಿಂತೀವಿ ಜಕ್ಕಸ್ ನೋಡ್ಬೇಕಂದ್ರಿಲ್ಲ, ಮಗಳಿಗೆ ಹಚ್ತೀರಿ ನೋಡು, ಮಗಳನ್ನು ಜಕ್ಕಸ್ ನೋಡ್ತಾಳ, ಹೋಗಿದ್ದು ಬಿಡ್ರಿ ಅಂತೀನಿ. ನೀವೊಂದು ಮಾತಿಗೆ ನಾ ಉತ್ತರ ಕೊಟ್ಟಿರ್ತೀನಿ, ಆದ್ರೆ ಅದನ್ನು ಬೇರೆ ತಿಳ್ಕೊಂಡು ಮುಗಿತೀನ. ತಾಸುಗಟ್ಲೆ ಫೋನ್ ಓದ್ತದೀನಿ ಅಲ್ಲಿಗೆ. ನಾ ಮಗಳ ಜೊತೆ ಮಾತಾಡೋದು ಎಷ್ಟರ ಚುಸ್ತದ ನೋಡಿ ನಿನಗ. ನೀ ಏನು ಮಾತಾಡಂಗಿಲ್ಲ ನಿಮ್ಮ ತವ್ರ ಮನೆಗೆ ಒಟ್ಟ. ನಾನು ಮಾತಾಡ್ತೀನಿ, ಆದ್ರೆ ಲಿಮಿಟ್ ಅಂತ ಇರ್ತದ, ನಿಮ್ಮಷ್ಟೇನಿಲ್ಲ. ನನ್ನ ಮಗಳು ಫೋನಿಗೆ ರೊಕ್ಕ ಹಾಕಿಸ್ತಾಳ, ಮಾತಾಡ್ತೀನಿ. ಇನ್ನು ನೀ ಹಾಕಿಸ್ತಿದ್ದೆ ಅಂದ್ರೆ ಎಷ್ಟಿತ್ತಾನೆ ನಿಂದು. ನಾ ಏನು ಹೇಳೇ ಬೈಕಿಂದು ಅಲ್ಲಲ್ಲ ಮಗಳ ಮೇಲೆ ನೀವು ವ್ಯಾಮೋಹ ಯಾವಾಗ ಬಿಡ್ತಾಳೆ ಅನ್ನಂಗೆ ಆಗ್ಬಿಟ್ಟದ ನೋಡಿ ನನಗಂತರ. ನಿಮ್ಮ ಜೊತೆ ವಾದಕ್ಕೆ ನಿಂತ್ರ ಅದು ಇವತ್ತಿನ ದಿನ ಅಲ್ಲ, ಜೀವನ ಪೂರ್ತಿ ಮುಗಿಯಂಗೆ ಇಲ್ರಿ ಅದು. ನಿಮ್ಮ ಜೊತೆ ವಾದ ಮಾಡೋದು ಒಂದೇ, ಸುಮ್ಮಿರೋದು ಒಂದೇ. ಆ ಕಡೆ ನಾ ಹುಡುಗರಿಗೆ ಬುತ್ತಿ ಕಟ್ಟಬೇಕಿನ ಹೋಗ್ಬರ್ತೀನಿ. ನಿಮ್ಮ ಜೊತೆಯಲ್ಲಿ ಮಾತಾಡ್ಕೊತ ಕೂಡಿ ನಾನಿಲ್ಲಿ. ಅಯ್ಯ, ನಿನಗ್ಯಾರು ನನ್ನ ಜೊತೆ ಮಾತಾಡ್ಕೊತ ಕೂಡಂತಾರ? ಅಯ್ಯವ್ವ, ನಿನ್ನ ಜೊತೆ ನಂದೇನು ಮಾತಿರ್ತದ, ಹೋಗು. ನಾ ಎಷ್ಟು ಸಲ ಅಬ್ಸರ್ವ್ ಮಾಡೀನಿ, ಪ್ರೀತಿಯಿಂದ ಯಾವಾಗ ಮಾತಾಡ್ಸ್ಬೇಕು ಅಂತ ಹೋಗಿರ್ತಿದ್ದೀನಲ್ಲ, ಅವಾಗ ಒಟ್ಟ ಹಚ್ಕೊಳ್ಳಾರ್ದಂಗೆ ಮಾತಾಡ್ತಾರೆ ನೋಡ್ರಿ. ಒಟ್ಟ ಹಿಂಗಾದಾಗ ಹೆಂಗೆ ಪ್ರೀತಿ ಬರ್ತದೆ ಹೇಳ್ರಿ ನಮಗೆ? ನಮ್ಮದೇ ತಪ್ಪು ಅಂತಿರಲ್ಲ, ಸ್ವಸ್ಥ್ಯರ್ದು ತಪ್ಪು ಇರಂಗಿಲ್ರಿ. ಅವ್ರು ಚಂದಾಗಿ ಮಾತಾಡ್ಸಿದಂದ್ರೆ ನಾವು ಯಾಕೆ ಮಾತಾಡ್ಲಾರ್ದ ಇರ್ತೀವಿ? ಮಾತಾಡ್ಸಿಕ್ ಬಂದ್ರೆ ಒಂದು ಸ್ವಲ್ಪನೂ ಚಲೋ ಮಾತಾಡಂಗಿಲ್ರಿ. ನಿಮಗರ ಇದು ನ್ಯಾಯ ಅನ್ನಿಸ್ತದನ? ಆಕೆ ಹಂಗೆ ಹೇಳಿದ್ಲಲ್ರಿ, ನಾನು ಒಂದು ಹೇಳ್ತೀನಿ. ಅಲ್ಲ, ನನಗೆ ಎದಿ ಚುಸ್ತದ ಅಂದಿದ್ನಂದ್ರೆ ನನ್ನ ಮಗಳ ಆ ಸ್ಥಾನದಾಗಿದ್ಲಂದ್ರೆ ಊರಿಗೆ ಹೋಗ್ತಿದ್ಲೇನ್ರಿ? ಹೋಗ್ತಿದ್ದಿಲ್ಲ. ಬೇಡವ ಅಂತ ಪರಿ ಏನು ಅವ್ರ ಮನೆಗೆ ಹೋಗೋದಿರ್ತದ, ನಮ್ಮ ಮಗು ಆರಾಮಿಲ್ಲ, ನಾ ಇಲ್ಲೇ ಇರ್ತೀನಿ ಅಂತೇಳಿ ಬಿಡ್ತಿದ್ಲ ಇಲ್ರಿ? ನಾ ಮಾಡಿದ ಸರಿಯಾ ಆಕೆ ಮಾಡಿದ ಸರಿಯಾ ನೀವೇ ಹೇಳ್ರಿ. ಪಾಪ ನಿಮ್ಮ ಮುಂದೆ ಹೇಳಿದ್ರೆ ನೀವರ ಏನು ಮಾಡ್ತೀರಿ? ಅತ್ತೆ ಸೊಸಿ ಜಗಳ ಬಗೆಯಿರಲಾರ್ದು ಹೇಳ್ರಿ ಅದು. ನಾವೊಂದು ಹೇಳೋದು ಅವ್ರೊಂದು ಅನ್ನೋದು ಇದೇ ಆಗ್ತದ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ, ಏನು ಅನಿಸ್ತೆ ನಿಮಗಂತೇಳಿ. ಹಂಗೆ ನಿಮ್ಮ ಗೆಳತಿಯರಿಗೆ ಒಂದು ಸ್ವಲ್ಪ ಎಲ್ಲ ಕಡೆ ಕಳಿಸಿಬಿಡ್ರಿ ಈ ವಿಡಿಯೋನ. ಅತ್ತೆ ಸೊಸಿ ಅವ್ರ ಮನೆಯಾಗ ಜಗಾಡ್ತಿರ್ತಾರಲ್ಲ, ಅವರೇ ಡಿಸೈಡ್ ಮಾಡಲ್ರಕ್ಕ ಅವ್ರ ತಪ್ಪ ನಮ್ಮ ತಪ್ಪ ಅಂತೇಳಿ. ಅವ್ರಿಗೂ ಗೊಂದಲಾಗಿರ್ತದೆ ನೋಡು. ನಮ್ಮದೊಂದು ಸ್ವಲ್ಪ ವಿಡಿಯೋ ನೋಡಿ ಏನಂತಾರಂತ ಬರೆದು ಕಳಿಸಲ್ರ ಕಮೆಂಟ್ನಾಗ. ಹಾಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ಹೊಸದಾಗಿದ್ದವ್ರು ಯಾರು ನೋಡೋರು. ಲೈಕನ್ನು ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.